ನಾವು ಇವತ್ತಿನ ವಿಡಿಯೋದಲ್ಲಿ SSLC ಕರ್ನಾಟಕ ಸ್ಟೇಟ್ ಸಿಲೆಬಸ್ ಪ್ರೋಸ್ 3 ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಅನ್ನೋ ಲೆಸನ್ನ ಡಿಸ್ಕಸ್ ಮಾಡೋಣ. It took months of negotiation to come to an understanding with the old man. ಏನು ಅಂದರೆ ಒಂದು ಮಾತುಕತೆನ ಮಾಡಿಬಿಟ್ಟು ಆ ಓಲ್ಡ್ ಮ್ಯಾನ್ನ ಅರ್ಥ ಮಾಡಿಸೋದಕ್ಕೆ ಎಷ್ಟು ಒಂದು ತಿಂಗಳು ಕಾಲ ಟೈಮ್ ಇವರಿಗೆ ಹಿಡಿಯುತ್ತೆ ಟು ಅಂಡರ್ಸ್ಟ್ಯಾಂಡ್ ದ ಓಲ್ಡ್ ಮ್ಯಾನ್. ಓಕೆ, ಹಿ ವಾಸ್ ಇನ್ ನೋ ಹರಿ. ಓಲ್ಡ್ ಮ್ಯಾನ್ ಏನು ತುಂಬ ಅರ್ಜೆಂಟಲ್ಲಿ ಇರಲಿಲ್ಲ, ಅವರು ತುಂಬ ತಾಳ್ಮೆಯಿಂದ ಕೆಲಸ ಮಾಡ್ತಿದ್ರು ಅವರು. ವಾಟ್ ಹಿ ಹ್ಯಾಡ್ ದ ಮೋಸ್ಟ್ ಆಫ್ ವಾಸ್ ಟೈಮ್. ಅವ್ರ ಹತ್ರ ತುಂಬ ಟೈಮ್ ತೊಗೊಂಡು ಕೆಲಸ ಮಾಡುವಂಥ ವ್ಯಕ್ತಿ ದ ಓಲ್ಡ್ ಮ್ಯಾನ್ ಆಗಿರ್ತಾರೆ. ಹಿ ಲಿವ್ಡ್ ಅಪ್ ಇನ್ ರಿಯೋ ಆ್ಯಂಡ್ ಮೀಡಿಯೋ. ಇಲ್ಲಿ ಇರ್ತಾಯಿದ್ರು ಅವರು, ರಿಯೋ ಆ್ಯಂಡ್ ಮೀಡಿಯೋ ಅನ್ನೋ ಪ್ಲೇಸಲ್ಲಿ ಇರ್ತಾರೆ. ವೇರ್ ಹಿಸ್ ಪೀಪಲ್ ಹ್ಯಾಡ್ ಬೀನ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್. ಎಲ್ಲಿ ಅವರ ಜನರು ಏನು ಅಲ್ಲಿಂದ ಹಂಡ್ರೆಡ್ಸ್ ಆಫ್ ಇಯರಿಂದ ಅವ್ರ ಜನರು ಅಲ್ಲೇ ವಾಸ ಮಾಡ್ತಿರ್ತಾರೆ. ಸೊ ಇವರು ಸಹ ಅಲ್ಲೇ ಇರ್ತಾರೆ. ಹಿ ಟಿಲ್ ದ ಸೇಮ್ ಲ್ಯಾಂಡ್. ಏನು ಮಾಡ್ತಿದ್ದಾರೆ, ಲ್ಯಾಂಡ್ನ ಉಳುಮೆ ಮಾಡ್ತಿರ್ತಾರೆ. ಓಕೆ, ಅಗ್ರಿಕಲ್ಚರ್ ಮಾಡ್ತಿರ್ತಾರೆ. ದೇ ಹ್ಯಾಡ್ ಟಿಲ್ಟೆಡ್. ಏನು ಅಲ್ಲಿರುವಂಥ ಜನ ಏನು ಲ್ಯಾಂಡ್ನ ಟಿಲ್ಟ್ ಮಾಡ್ತಿದ್ರು, ಇವರು ಸಹ ಲ್ಯಾಂಡ್ನ ಟಿಲ್ಟ್ ಮಾಡ್ತಾಯಿದ್ರು. ಹಿಸ್ ಹೌಸ್ ವಾಸ್ ಸ್ಮಾಲ್ ಆ್ಯಂಡ್ ರೆಸ್ಟ್. ಇವರು ತುಂಬ ಚಿಕ್ಕ ಮನೆಯಲ್ಲಿರ್ತಾರೆ, ತುಂಬ ಹಳೆ ಮನೆ ಆಗಿರುತ್ತೆ. ಬಟ್ ಕ್ವೆಂಟ್ ಅಂದರೆ ತುಂಬ ಅಟ್ರಾಕ್ಟಿವ್ ಇರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಳೇದಾದ್ರೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ. ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್. ಒಂದು ಸ್ಮಾಲ್ ರಿವರ್ ಏನಾಗಿರುತ್ತೆ ಅವ್ರ ಮನೆಯಿಂದ ಹೋಗ್ತಾ ಇರುತ್ತೆ, ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಿಸ್ ಓಚಾರ್ಡ್, ಅವ್ರ ಮನೆ ಹತ್ರ ಏನು ತೋಟ ಇರುತ್ತೆ. ವಾಸ್ ನ್ಯಾರ್ಡ್ ಆ್ಯಂಡ್ ಬ್ಯೂಟಿಫುಲ್. ಅಲ್ಲಿ ತುಂಬ ಟ್ರೀಸ್ ಇರುತ್ತೆ. ಓಕೆ, ಬಹಳಷ್ಟು ಟ್ರೀಸ್ ಇರೋದ್ರಿಂದ, ಬ್ರಾಂಚಸ್ ಆಫ್ ಟ್ರೀಸ್ ಇರುತ್ತೆ ಆ್ಯಂಡ್ ಟ್ವಿಸ್ಟೆಡ್ ಆಗಿರುತ್ತೆ. ಸೊ ಟ್ವಿಸ್ಟೆಡ್ ಟ್ರೀಸ್ ಎಲ್ಲ ಇರೋದ್ರಿಂದ ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರುತ್ತೆ ಲೊಕೇಶನ್. ಓಕೆ, ದ ಡೇ ಆಫ್ ದ ಸೇಲ್ ಹಿ ಕೇಮ್ ಇನ್ ಟು ದ ಆಫೀಸ್. ಸೊ ಯಾವ ದಿನ ಅಂದರೆ ಸೇಲ್ ಮಾಡಬೇಕು ಅಂತ ಇರ್ತಾರಲ್ವ, ಇವರು ಲ್ಯಾಂಡ್ನ ಸೇಲ್ ಮಾಡಬೇಕಂತ ಇರ್ತಾರೆ. ದ ಓಲ್ಡ್ ಮ್ಯಾನ್, ಇನ್ನು ಓಲ್ಡ್ ಮ್ಯಾನ್ ಇರ್ತಾರೆ, ಸೇಲ್ ಮಾಡಬೇಕು ಅಂತ ಇರ್ತಾರೆ. ಫೈನಲಿ ಆಫೀಸಿಗೆ ಬರ್ತಾರೆ. ಹಿಸ್ ಕೋಟ್ ವಾಸ್ ಓಲ್ಡ್. ಯಾವ ರೀತಿ ಅವ್ರು ಕೋಟ್ ಹಾಕ್ಕೊಂಡಿದ್ದಾರೆ, ತುಂಬ ಓಲ್ಡ್, ತುಂಬ ಹಳೆ ಕೋಟ್ ಹಾಕಿದ್ದಾರೆ. ಅದು ಗ್ರೀನ್ ಕಲರ್ ಆ್ಯಂಡ್ ಫೇಡೆಡ್, ತುಂಬ ಹಳೇದಾಗಿದೆ, ಹರಿದು ಹೋಗಿದೆ, ಆ ರೀತಿ ಹಾಕ್ಕೊಂಡಿದ್ದಾರೆ. ಐ ಥಾಟ್ ಆಫ್ ಸೆನೇಟರ್ ಕ್ಯಾಟ್ರನ್ ಹೂ ಹ್ಯಾಸ್ ಬೀನ್ ಸಚ್ ಎ ಪವರ್ ವಿತ್ ದೀಸ್ ಪೀಪಲ್ ಅಪ್ ದೇರ್ ಇನ್ ದಿ ಮೌಂಟೇನ್ಸ್. ಇಲ್ಲಿ ನರೇಟರ್ ಅವರನ್ನು ನೋಡಿಬಿಟ್ಟು ಏನಂತ ಹೇಳ್ತಾರೆ, ಸೆನೇಟರ್ ಕ್ಯಾಟ್ರನ್ನ ನೆನ್ಪು ಮಾಡ್ಕೊತಾರೆ. ಅವರು ಒಬ್ಬ ಪೊಲಿಟಿಷಿಯನ್ಸ್ ಆಗಿರ್ತಾರೆ, ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾರೆ ಜನರಿಗೆಲ್ಲ. ಸೊ ಅವ್ರಿಗೆ ನೋಡಿ ಅವರು ಆ ಥರ ಕಾಣಿಸ್ತಾ ಇದ್ದಾರೆ ಅಂತ ಇವ್ರು ಹೇಳ್ತಾರೆ. ಪರ್ಹ್ಯಾಪ್ಸ್ ಇಟ್ ವಾಸ್ ಒನ್ ಆಫ್ ಹಿಸ್ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್. ಆದರೆ ನಿಜವಾಗ್ಲೂ ಏನು ಅಂದರೆ ಇವರು ಒಬ್ಬ ಓಲ್ಡ್ ಪ್ರಿನ್ಸ್ ಆಲ್ಬರ್ಟ್ ಥರ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಹಿ ವೋರ್ ಗ್ಲೋಸ್ ಹಾಕ್ಕೊಂಡಿದ್ದಾರೆ. ದೇ ವರ್ ಓಲ್ಡ್ ಆ್ಯಂಡ್ ಟರ್ನ್ ಆ್ಯಂಡ್ ಹಿಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ಸೊ ಇವರು ಗ್ಲೋಸನ್ನು ಹಾಕ್ಕೊಂಡಿದ್ದಾರೆ, ಅದು ಹಳೇದಿದೆ ಮತ್ತು ಹರಿದು ಹೋಗಿದೆ, ಅದರಿಂದ ಏನು ಇವ್ರ ಫಿಂಗರ್ ಟಿಪ್ಸು ಕಾಣಿಸ್ತಾ ಇದೆ. ಈ ಕ್ಯಾರಿಡ್ ಎ ಕ್ಯಾನ್ ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲಿಟನ್ ಆಫ್ ಓನ್ ಔಟ್ ಅಂಬ್ರೆಲಾ. ಒಂದು ಅಂಬ್ರೆಲಾನು ಕ್ಯಾರಿ ಮಾಡ್ತಿದ್ದಾರೆ ಅವರು. ಅದು ಅಂಬ್ರೆಲಾ ಏನಾಗಿದೆ ಅಂದರೆ ಹರಿದು ಹೋಗ್ಬಿಟ್ಟಿದೆ, ಅದರಲ್ಲಿರುವಂಥ ಏನು ಕಡ್ಡಿಗಳಿರುತ್ತೆ ಅದೆಲ್ಲ ಕಾಣಿಸ್ತಾ ಇದೆ. ಓಕೆ, ಅದಕ್ಕೆ ಅವರು ಏನು ಹೇಳ್ತಾರೆ, ಅದು ಸ್ಕೆಲಿಟನ್ ಥರ ಇದೆ ಅಂತ ಇವರು ಹೇಳ್ತಿದ್ದಾರೆ. ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ ಇನ್ನೊಬರಬಲ್ ಕೀನ್. ಸೊ ಅವ್ರ ಹಿಂದೆ ಒಬ್ಬ ಹುಡುಗ ಬಂದಿದ್ದಾರೆ, ಅವರೇನು ಇವ್ರ ರಿಲೇಟಿವ್ಸ್ ಆಗಿರ್ತಾರೆ, ಸಂಬಂಧಿಕರಾಗಿರ್ತಾರೆ. ಅ ಡಾರ್ಕ್ ಯಂಗ್ ಮ್ಯಾನ್. ಓಕೆ, ಅವನು ಹೇಗಿದ್ದಾರೆ ನೋಡೋದಕ್ಕೆ, ಡಾರ್ಕ್ ಯಂಗ್ ಮ್ಯಾನ್. ಓಕೆ, ವಿತ್ ಐಸ್ ಲೈಕ್ ಎ ಗ್ಯಾಸೆಲ್. ಅವ್ರ ಕಣ್ಣೇನಿದೆ, ಒಂದು ಜಿಂಕೆ ಕಣ್ಣಿರುತ್ತಲ್ಲ ಆ ಥರ ಶೈನ್ ಮಾಡ್ತಿದೆ ಆ ಹುಡುಗನ ಕಣ್ಣು. ಓಕೆ, ದ ಓಲ್ಡ್ ಮ್ಯಾನ್ ಬೋಟ್ ಆಲ್ ಆಫ್ ಅಸ್ ಇನ್ ದ ರೂಮ್. ಸೊ ರೂಮಲ್ಲಿ ಆ ಓಲ್ಡ್ ಮ್ಯಾನ್ ಬರ್ತಾರೆ, ಎಲ್ಲರಿಗೂ ಏನು ಮಾಡ್ತಾರೆ, ಬೋಟ್ ಅಂದರೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್. ಅಲ್ಲಿ ಏನು ಮಾಡ್ತಾರೆ, ಬಂದಾದಮೇಲೆ ಎಲ್ಲರಿಗೂ ಗ್ರೀಟ್ ಮಾಡಿ, ಸೊ ಹಿ ರಿಮೂವ್ಸ್, ಹ್ಯಾಟ್ನ ರಿಮೂವ್ ಮಾಡಿ ಗ್ಲೋವ್ಸ್ನ ತೆಗ್ದು ಸ್ಲೋಲಿ ಆ್ಯಂಡ್ ಕೇರ್ಫುಲಿ, ತುಂಬ ಸ್ಲೋ ಆಗಿ ಕೇರ್ಫುಲ್ಲಾಗಿ ತೆಗಿತಿದ್ದಾರೆ. ಚಾಪ್ಲಿನ್ ಒನ್ಸ್ ಡಿಡ್ ದ್ಯಾಟ್ ಇನ್ ಎ ಪಿಕ್ಚರ್ ಇನ್ ಎ ಬ್ಯಾಂಕ್. ಸೊ ಯಾವ ರೀತಿ ಚಾರ್ಲಿ ಚಾಪ್ಲಿನ್ ಒಂದು ಮೂವಿಯಲ್ಲಿ ಯಾವ ರೀತಿ ಅವ್ರು ತೆಗಿತಾರೋ ಅದೇ ರೀತಿ ಇವರು ಸಹ ತೆಗಿತಿದ್ದಾರೆ. ಹಿ ವಾಸ್ ದಿ ಜನೇಟರ್. ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದ ಬಾಯ್ ಹೂ ಸ್ಟುಡ್ ಒಬೀಡಿಯೆಂಟ್ಲಿ ಬಿಹೈಂಡ್ ದ ಓಲ್ಡ್ ಮ್ಯಾನ್ಸ್ ಚೇರ್. ಸೊ ನೆಕ್ಸ್ಟ್ ಏನು ಗ್ಲೋವ್ಸ್ ಎಲ್ಲ ತೆಗೆದುಬಿಟ್ಟು ಏನು ಮಾಡ್ತಾರೆ, ಹ್ಯಾಟ್ ಗ್ಲೋವ್ಸ್ನ ಎಲ್ಲ ಹಿಂದೆ ಒಬ್ಬ ಹುಡುಗ ಬಂದಿದ್ನಲ್ಲ ಅವ್ರ ಜೊತೆಯಲ್ಲಿ ಅವರಿಗೆ ಅದನ್ನೆಲ್ಲ ಕೊಡ್ತಾರೆ ಹಿಡ್ಕೊಳೋದಕ್ಕೆ. ಓಕೆ, there was a great deal of conversation about Rain and his family. ಸೊ ಏನು ಬಗ್ಗೆ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾತಾಡ್ತಿದ್ದಾರೆ ಅವರು, ದ ಓಲ್ಡ್ ಮ್ಯಾನ್ ಮತ್ತು ಅಲ್ಲಿರುವಂಥ ಮೆಂಬರ್ಸ್ ಏನು ಮಾತಾಡ್ತಿದ್ದಾರೆ. ಸೊ ದೇ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ರೇನ್ ಆ್ಯಂಡ್ ಹಿಸ್
and his family. Okay, the old man started to talk about rain and his family. He was very proud of his large family. ಸೊ ತಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ. ಓಕೆ, ದ ಓಲ್ಡ್ ಮ್ಯಾನ್ ಏನು ಮಾಡ್ತಾರೆ, ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ, ತುಂಬ ಲಾರ್ಜ್ ಫ್ಯಾಮಿಲಿ ನಮ್ಮದು ಹಾಗೆ ಅಂತ. ಫೈನಲಿ ವಿ ಗಾಟ್ ಡೌನ್ ಟು ದ ಬಿಸ್ನೆಸ್. ಓಕೆ, ಎಲ್ಲ ಮಾತಾದಮೇಲೆ ಮಳೆ ಬಗ್ಗೆ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾದಮೇಲೆ ಫೈನಲಿ ಏನು ಉದ್ದೇಶಕ್ಕೋಸ್ಕರ ಬಂದಿದ್ದಾರೆ ಅದನ್ನು ಅವ್ರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಟು ಸೆಲ್ ದ ಲ್ಯಾಂಡ್ ಸೇಲ್ ಮಾಡೋದಕ್ಕೆ ಬಂದಿದ್ದಾರಲ್ವ, ಅದೇನ ಅವರು ಮಾತುಕತೆ ಮುಂದುವರಿಸ್ತಾರೆ. ಎಸ್, he would sell as he had agreed for $1,200. ಸೊ ಇವರು ಹೇಳ್ತಾ ಇದ್ದಾರೆ, ನರೇಟರ್ ಹೇಳ್ತಿದ್ದಾರೆ, ಹೌದು ಅವರು ಸೇಲ್ ಮಾಡ್ತಾರೆ, ಯಾಕಂದರೆ ಅವರು ಮೊದಲೇ ಒಪ್ಕೊಂಡಿದ್ದಾರೆ. ಎಷ್ಟಕ್ಕೆ ಸೇಲ್ ಮಾಡ್ತಾರೆ ಅವರು? $1,200 ಇನ್ ಕ್ಯಾಶ್. ಓಕೆ, ವಿ ವುಡ್ ಬೈ ಆ್ಯಂಡ್ ದ ಮನಿ ವಾಸ್ ರೆಡಿ. ಅಲ್ಲಿರೋ ಲ್ಯಾಂಡ್ ಬೈ ಮಾಡೋದಕ್ಕೆ ಬಂದಿದ್ದಾರಲ್ವ, ತೊಗೊಳೋದಕ್ಕೆ ಬಂದಿದ್ದಾರೆ. ಅವ್ರು ಹೇಳ್ತಾರೆ, ನಾವು ಈ ಲ್ಯಾಂಡ್ನ ತೊಗೊಳೋದಕ್ಕೆ ರೆಡಿ ಇದ್ದೀವಿ ಮತ್ತು ದುಡ್ಡು ಸಹ ನಾವು ತಂದಿದ್ದೀವಿ. Don Anselmo, I said to him in Spanish. ಸೊ ದ ಓಲ್ಡ್ ಮ್ಯಾನ್ ಹೆಸರು ಏನಾಗಿರುತ್ತೆ? ಡಾನ್ ಅನ್ಸೆಲ್ಮೋ. ಓಕೆ, ಅವ್ರ ನೇಮ್ ಆಗಿರುತ್ತೆ. ಸೊ ಅವ್ರಿಗೆ ಹೇಳ್ತಾರೆ, ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ. ಓಕೆ, ನಾವು ಏನು ಸಮೀಕ್ಷೆ ಮಾಡಿದ್ದೀವಿ, ನಾವು ಡಿಸ್ಕವರ್ ಮಾಡಿದ್ದೀವಿ. ಯು ರಿಮೆಂಬರ್ ದ್ಯಾಟ್ ವಿ ಸೆಂಡ್ ದ್ಯಾಟ್ ಸರ್ವೇಯರ್, ಒಬ್ಬ ಸರ್ವೆ ಮಾಡೋರನ್ನ ನೀವು ನಿಮ್ಮ ಲ್ಯಾಂಡಿಗೆ ನಾವು ಕಳಿಸಿದ್ವಿ. ದ್ಯಾಟ್ ಇಂಜಿನಿಯರ್, ಅವರು ಏನಾಗಿರ್ತಾರೆ, ಇಂಜಿನಿಯರ್, ಅಪ್ ದೇರ್ ಟು ಸರ್ವೆ ಯುವರ್ ಲ್ಯಾಂಡ್, ನಿಮ್ಮ ಲ್ಯಾಂಡ್ನ ಸಮೀಕ್ಷೆ ಮಾಡಿದರು. ಸೊ ಆ್ಯಸ್ ಟು ಮೇಕ್ ದ ಡೀಡ್, ಏನು ಅಗ್ರಿಮೆಂಟ್ ಮಾಡೋದಕ್ಕೆ ಮುಂಚೆನೇ ನಾವು ನಿಮ್ಮ ಲ್ಯಾಂಡನ್ನು ನೋಡಿದ್ವಿ, ಅಬ್ಸರ್ವ್ ಮಾಡಿದ್ವಿ. ವೆಲ್ ಹಿ ಫೈಂಡ್ ದ್ಯಾಟ್ ಯು ಓನ್ ಮೋರ್ ದ್ಯಾನ್ 8 acres. ನೀವು ಹೇಳಿದ್ದಕ್ಕಿಂತ ತುಂಬ ಜಾಸ್ತಿ ಇದೆ ಲ್ಯಾಂಡ್ ಅಂತ ನಮಗೆ ಪತ್ತೆ ಆಯಿತು ಅಂತ ಹೇಳ್ತಾರೆ. ಅದು ಎಷ್ಟಿದೆ? 8 acres ಇದೆ ಅಂತ ಹೇಳ್ತಾರೆ. ಹಿ ಟೆಲ್ಸ್ ಅಸ್ ದ್ಯಾಟ್ ಯುವರ್ ಲ್ಯಾಂಡ್ ಎಕ್ಸ್ಟೆಂಡ್ಸ್ ಅಕ್ರಾಸ್ ದ ರಿವರ್ ಆ್ಯಂಡ್ ದ್ಯಾಟ್ ಯು ಓನ್ ಆಲ್ಮೋಸ್ಟ್ ಟ್ವೈಸ್ ಆ್ಯಸ್ ಮಚ್ ಆ್ಯಸ್ ಯು ಥಾಟ್. ನೀವು ನಿಮ್ಮ ಲ್ಯಾಂಡ್ ಏನಿದೆ, ರಿವರ್ ಇದೆಯಲ್ಲ, ಅದ್ರ ಆಚೆನೂ ಸಹ ನಿಮ್ಮ ಲ್ಯಾಂಡ್ ಇದೆ, ನೀವು ಅದ್ರಿಗೆ ಡಬಲ್ ಎಷ್ಟು ನಿಮಗೆ ಹಣ ಸಿಗುತ್ತೆ ಅಂತ ಹೇಳ್ತಾರೆ. ಹಿ ಡಿಡ್ಂಟ್ ನೋ ದ್ಯಾಟ್, ಅದು ಅವನಿಗೆ ಈ ವಿಷಯ ಗೊತ್ತಿರಲಿಲ್ಲ. ಆ್ಯಂಡ್ ನೌ ಡಾನ್ ಆನ್ಸೆಲ್ಮೋ ಐ ಆ್ಯಡೆಡ್, ಮತ್ತು ಹೇಳ್ತಾರೆ ಅವರಿಗೆ, ಓಕೆ, ದೀಸ್ ಅಮೇರಿಕನ್ಸ್ ಆರ್ ಬ್ಯಾನಜೆಂಟ್, ದೇ ಆರ್ ಗುಡ್ ಪೀಪಲ್. ಬ್ಯಾನಜೆಂಟ್ ಅಂದರೆ ಇಲ್ಲಿ ಅರ್ಥ ಗುಡ್ ಪೀಪಲ್ ಅಂತ. ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ದೇ ಆರ್ ವಿಲ್ಲಿಂಗ್ ಟು ಪೇ ಯು ಫಾರ್ ದ ಅಡಿಷ್ನಲ್ ಲ್ಯಾಂಡ್ ಆ್ಯಸ್ ವೆಲ್. ಸೊ ಇಲ್ಲಿ ನರೇಟರ್ ಹೇಳ್ತಾರೆ, ಏನು ಈ ಲ್ಯಾಂಡ್ ಬೈ ಮಾಡೋದಕ್ಕೆ ಬಂದಿದ್ದಾರಲ್ಲ ಅಮೇರಿಕನ್ಸ್, ಅವ್ರು ತುಂಬ ಒಳ್ಳೆ ಪೀಪಲ್. ಓಕೆ, ಅವ್ರೇನು ಮಾಡ್ತಾರೆ ಅಂದರೆ ಅಡಿಷ್ನಲ್ ಲ್ಯಾಂಡ್ ಇದೆಯಲ್ಲ ಅದಕ್ಕೂ ಅವರು ಪೇ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅಟ್ ದ ಸೇಮ್ ರೇಟ್ ಪರ್ ಎಕ್ಕರ್, ಏನು ಫಸ್ಟಿಗೆ ನಾವು ಅಗ್ರಿ ಮಾಡ್ಕೊಂಡಿದ್ದೀವಿ, ಇಷ್ಟು ಎಕ್ಕರಿಗೆ ಇಷ್ಟು ಲ್ಯಾಂಡ್ಗೆ ನಾವು ಅಮೌಂಟ್ ಕೊಡ್ತೀವಿ ಅಂತ ಅವ್ರು ರೆಡಿ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಸೊ ದ್ಯಾಟ್ ಇನ್ಸ್ಟೆಡ್ ಆಫ್ $1,200 ಯು ವಿಲ್ ಗೆಟ್ ಆಲ್ಮೋಸ್ಟ್ ಟ್ವೈಸ್ ಅಸ್ ಮಚ್. ನೀನು ಫಸ್ಟಿಗೆ ನಾವು $1,200 ಕೊಡ್ತೀವಿ ಅಂತ ಹೇಳಿದ್ವಿ, ಅದಕ್ಕಿಂತ ಇವಾಗ ಹೆಚ್ಚು ಮನಿನ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ದ ಮನಿ ಈಸ್ ಹಿಯರ್ ಫಾರ್ ಯು ಅಂತ ಹೇಳ್ತಾರೆ. ಆ ದುಡ್ಡು ಇವಾಗ ಇಲ್ಲಿದೆ ನಿಮಗೋಸ್ಕರ ಅಂತ ಹೇಳ್ತಾರೆ. ದ ಓಲ್ಡ್ ಮ್ಯಾನ್ ಹಂಗ್ ಹಿಸ್ ಹೆಡ್ ಫಾರ್ ಎ ಮೂಮೆಂಟ್ ಇನ್ ಥಾಟ್. ಕೆಲವೊಂದು ನಿಮಿಷ ಏನು ಆ ಓಲ್ಡ್ ಮ್ಯಾನ್ ಇರ್ತಾರೆ, ಯೋಚನೆ ಮಾಡ್ತಾರೆ. ಓಕೆ, ದೆನ್ ಹಿ ಸ್ಟೂಡ್ ಅಪ್ ಆ್ಯಂಡ್ ಸ್ಟೇರ್ಡ್ ಅಟ್ ಮೀ. ಏನು ನರೇಟರ್ ಯಾರು ವಿಷಯ ಹೇಳ್ತಾರಲ್ಲ, ನಿಮಗೆ ಡಬಲ್ ಹಣ ಕೊಡ್ತಾರೆ, ದುಡ್ಡು ರೆಡಿ ಇದೆ ಆಲ್ರೆಡಿ ಅಂತ ಹೇಳ್ತಾರಲ್ಲ, ಅವ್ರನ್ನ ಸ್ವಲ್ಪ ಗುರಾಯಿಸ್ಕೊಂಡು ನೋಡ್ತಾರೆ. ಫ್ರೆಂಡ್ ಹಿ ಸೆಡ್, ಓಲ್ಡ್ ಮ್ಯಾನ್ ಹೇಳ್ತಾರೆ, ಫ್ರೆಂಡ್ ಹಿ ಸೆಡ್, ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್. ನೀವು ನನಗೆ ಮಾತಾಡಿದ್ದು ಅದು ನನಗೆ ಇಷ್ಟ ಆಗಲಿಲ್ಲ. ದ ಮ್ಯಾನರ್, ದ ವೇ ಯು ಟಾಕ್ ಟು ಮೀ, ದಟ್ ಐ ಡೋಂಟ್ ಲೈಕ್ ಅಂತ ಓಲ್ಡ್ ಮ್ಯಾನ್ ಹೇಳ್ತಾರೆ. ಐ ಕೆಪ್ಟ್ ಸ್ಟಿಲ್ ಆ್ಯಂಡ್ ಲೆಟ್ ಹಿಮ್ ಹ್ಯಾವ್ ಹಿಸ್ ಸೇ. ಅವರು ನರೇಟರ್ ಸುಮ್ಮನೆ ಇರ್ತಾರೆ, ಏನು ಮಾತಾಡಬೇಕಂತ ಇದ್ದಾರೆ ಮಾತಾಡಲಿ ಅಂತ ಅವ್ರು ಸುಮ್ಮನೆ ಇರ್ತಾರೆ. ನೆಕ್ಸ್ಟ್ ಓಲ್ಡ್ ಮ್ಯಾನ್ ಹೇಳ್ತಾರೆ, ಐ ನೋ ದಿಸ್ ಅಮೇರಿಕನ್ಸ್ ಆರ್ ಗುಡ್ ಪೀಪಲ್ ಆ್ಯಂಡ್ ದಟ್ ಈಸ್ ವೈ ಐ ಹ್ಯಾವ್ ಅಗ್ರಿ ಟು ಸೆಲ್ ಟು ದೆಮ್. ಸೊ ಹೇಳ್ತಾರೆ, ನನಗೂ ಗೊತ್ತು ಈ ಅಮೇರಿಕನ್ಸ್ ತುಂಬ ಒಳ್ಳೆ ಜನ ಅಂತ, ಅದಕ್ಕೋಸ್ಕರ ನಾನು ಒಪ್ಕೊಂಡಿರೋದು ಈ ಲ್ಯಾಂಡ್ ಸೆಲ್ ಮಾಡೋದಕ್ಕೆ ಅವರಿಗೆ ಅಂತ ಹೇಳ್ತಾರೆ. ಬಟ್ ಐ ಡು ನಾಟ್ ಕೇರ್ ಟು ಬಿ ಇನ್ಸಲ್ಟೆಡ್. ಆದರೆ ನನಗೆ ನೀವು ಈ ರೀತಿ ದುಡ್ಡು ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ನನಗೆ ಈ ಥರ ಇನ್ಸಲ್ಟ್ ಮಾಡ್ತಿರೋದು ನನಗೆ ಇಷ್ಟ ಆಗಲಿಲ್ಲ. ಐ ಹ್ಯಾವ್ ಅಗ್ರೀಡ್ ಟು ಸೇಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ $1,200 ಆ್ಯಂಡ್ ದಟ್ ಈಸ್ ದ ಪ್ರೈಸ್. ನಾನು ಏನೋ ಫಸ್ಟಿಗೆ ಅಗ್ರಿ ಮಾಡಿದ್ದೆ, ನನ್ನ ಲ್ಯಾಂಡು ಮತ್ತು ಹೌಸ್ನ ಸೇಲ್ ಮಾಡ್ತೀನಿ ಅಂತ. ಎಷ್ಟಕ್ಕೆ ಸೇಲ್ ಮಾಡ್ತೀನಿ ಅಂತ ಅಗ್ರಿ ಆಗಿದ್ರು ಅವರು? $1,200 ಅಷ್ಟೇ, ನಾನು ಅದಕ್ಕಿಂತ ಕಮ್ಮಿನೂ ತೊಗೊಳಲ್ಲ ಜಾಸ್ತಿನೂ ತೊಗೊಳಲ್ಲ ಅಂತ ಅವ್ರು ಹೇಳ್ತಾರೆ. ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಆದರೆ ನರೇಟರ್ ಅವರಿಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ, ನಿಮ್ಮ ಲ್ಯಾಂಡ್ ತುಂಬ ಜಾಸ್ತಿ ಇದೆ,
ತುಂಬ ಅಮೌಂಟ್ ಬರುತ್ತೆ ತಗೊಳ್ಳಿ ಅಂತ ಹೇಳೋದಕ್ಕೆ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಅದು ಯೂಸ್ಲೆಸ್, ಏನೂ ಪ್ರಯೋಜನ ಆಗಲ್ಲ. ಫೈನಲಿ ಹಿ ಸೈನ್ ದ ಡೀಡ್ ಆ್ಯಂಡ್ ಟುಕ್ ದ ಮನಿ ಬಟ್ ರಿಫ್ಯೂಸ್ ಟು ಟೇಕ್ ಮೋರ್ ದ್ಯಾನ್ ದ ಅಮೌಂಟ್ ಅಗ್ರೀಡ್ ಅಪಾನ್. ಫೈನಲಿ ಏನು ಅಂದರೆ ಓಲ್ಡ್ ಮ್ಯಾನ್ ಏನು ಮಾಡ್ತಾರೆ, ಸೈನ್ ಮಾಡಿಬಿಟ್ಟು ದುಡ್ಡು ಇಸ್ಕೊಳ್ತಾರೆ. ಎಷ್ಟು ಫಸ್ಟಿಗೆ ಹೇಳಿರ್ತಾರೋ $12 ಅಷ್ಟೇ ದುಡ್ಡನ್ನ ತೊಗೊಳ್ತಾರೆ, ಅದಕ್ಕಿಂತ ಜಾಸ್ತಿ ತೊಗೊಳ್ಳಲ್ಲ ಅವರು. ಓಕೆ, ದೆನ್ ಹಿ ಶುಕ್ ಹ್ಯಾಂಡ್ಸ್ ಆಲ್ ಅರೌಂಡ್, ಎಲ್ಲರಿಗೂ ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಪುಟ್ ಆನ್ ಇಸ್ ರೆಗ್ಡ್ ಗ್ಲೋವ್ಸ್, ಆ ಹಳೆ ಗ್ಲೋವ್ಸ್ನ ಹಾಕ್ಕೊಂಡು ಟುಕ್ ಹಿಸ್ ಸ್ಟಿಕ್, ಮತ್ತು ಸ್ಟಿಕ್ನ ಹಿಡ್ಕೊಂಡು ಆ್ಯಂಡ್ ವಾಕ್ಡ್ ಔಟ್ ವಿತ್ ದ ಬಾಯ್ ಬಿಹೈಂಡ್ ಹಿಮ್. ಅಲ್ಲೇ ಹಿಂದೆ ಏನು ಹುಡುಗ ಬಂದಿರ್ತಾನೆ, ಆ ಹುಡುಗ ಹಿಂದೆನೇ ಹೋಗ್ತಾನೆ. ಸೊ ಇವರು ಸಹ ಹೋಗ್ತಾರೆ. ಓಕೆ, ದ ಓಲ್ಡ್ ಮ್ಯಾನ್ ಹ್ಯಾಸ್ ಗಾನ್. A month later, my friends had moved into Rio and Medio. They had replastered the whole house. ಸೊ ಏನು ಲ್ಯಾಂಡ್ ಸೇಲ್ ಆದಮೇಲೆ ಒಂದು ತಿಂಗಳ ನಂತರ ಏನು ಲ್ಯಾಂಡ್ ತೊಗೊಂಡಿರ್ತಾರೆ ಅಲ್ವಾ ನರೇಟರ್ ಫ್ರೆಂಡ್ಸ್, ದಟ್ ಈಸ್ ಅಮೇರಿಕನ್ಸ್, ಅವರು ಎಲ್ಲಿಗೆ ಹೋಗ್ತಾರೆ, ರಿಯೋ ಆ್ಯಂಡ್ ಮೀಡಿಯೋಗೆ ಹೋಗ್ತಾರೆ. ಏನು ಮಾಡ್ತಾರೆ ಅವರು, ರೀಪ್ಲಾಸ್ಟರ್ಡ್ ದಿ ಓಲ್ಡ್ ಹೌಸ್. ಏನು ಮಾಡ್ತಾರೆ, ನವೀಕರಣ ಮಾಡ್ತಾರೆ. ಏನು ಓಲ್ಡ್ ಹೌಸ್ ಇತ್ತು, ಏನೇನಾದರೂ ಡ್ಯಾಮೇಜ್ ಆಗಿದ್ರೆ ಅದನ್ನು ಸರಿಪಡಿಸೋದಾಗಿರ್ಬೋದು. ಪ್ರೋನ್ ದ ಟ್ರೀಸ್ನ ಏನು ಮಾಡ್ತಾರೆ, ಕಟ್ ಮಾಡ್ತಾರೆ. ಬೆಳೆದಿರುವಂತಹ ಟ್ರೀಸ್ನ ಕಟ್ ಮಾಡ್ತಾರೆ, ಟ್ರಿಮ್ ಮಾಡ್ತಾರೆ. ಪ್ಯಾಚ್ ದ ಫೆನ್ಸಸ್, ಏನು ಫೆನ್ಸಸ್ ಏನಾದರೂ ಮುರಿದು ಹೋಗಿದ್ರೆ ಅದನ್ನು ಸರಿ ಮಾಡ್ತಾರೆ. ಆ್ಯಂಡ್ ಮೂಡ್ ಇನ್ ಸಮ್ಮರಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ ಅವರು. ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದಿ ಆಫೀಸ್ ಟು ಕಂಪ್ಲೇಂಟ್. ಸೊ ಎಲ್ಲ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರ್ತಾರೆ. ಒಂದಿನ ಏನಾಗುತ್ತೆ ಅಂದರೆ ಕಂಪ್ಲೇಂಟ್ ಮಾಡೋದಕ್ಕೆ ಒಂದು ಆಫೀಸಲ್ಲಿ ಬರ್ತಾರೆ ಅವರು. ಯಾರು, ದಟ್ ಅಮೇರಿಕನ್ ಪೀಪಲ್. ದ ಚಿಲ್ಡ್ರನ್ ಆಫ್ ದಿ ವಿಲೇಜ್ ವರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಆದರೆ ಏನು ಕಂಪ್ಲೇಂಟ್ ಅವ್ರು ಮಾಡ್ತಿರೋದು, ಅಲ್ಲಿರುವಂತಹ ಸುತ್ತಮುತ್ತ ಮಕ್ಕಳೇನಿದ್ದಾರೆ, ಅವರು ವಿಲೇಜ್ ಮಕ್ಕಳಿದ್ದಾರೆ, ಹಳ್ಳಿ ಮಕ್ಕಳು ಏನಿದ್ದಾರೆ ಅಲ್ಲಿ, ಅವರೆಲ್ಲ ಬಂದ್ಬಿಟ್ಟು ಏನೋ ಇವ್ರ ಪ್ರಾಪರ್ಟಿ ಏನು ತೊಗೊಂಡಿದ್ದಾರೆ ಆ ಓಲ್ಡ್ ಮ್ಯಾನಿಂದ, ಆ ಪ್ರಾಪರ್ಟಿಯಲ್ಲೆಲ್ಲ ಬಂದು ಆಟ ಆಡ್ತಿದ್ದಾರೆ, ಓಡಾಡ್ತಿದ್ದಾರೆ ಅಂತ ಹೇಳ್ತಾರೆ. ದೇ ಕೇಮ್ ಎವ್ರಿ ಡೇ ಆ್ಯಂಡ್ ಪ್ಲೇಡ್ ಅಂಡರ್ ದಿ ಟ್ರೀ. ಏನೋ ದಿನಾಲೂ ಬರ್ತಾರೆ, ಅಲ್ಲಿ ಆಟ ಆಡ್ತಾರೆ. ಅಂಡರ್ ದಿ ಟ್ರೀಸ್, ಮರ ಕೆಳಗಡೆ ಆಟ ಆಡ್ತಾರೆ. ಬಿಟ್ ಲಿಟಲ್ ಪ್ಲೇ ಫೆನ್ಸಸ್ ಅರೌಂಡ್ ದೇಮ್. ಏನೋ ಕೆಲವೊಂದು ಫೆನ್ಸಸ್ನ ಕಟ್ತಾ ಹೋಗ್ತಿದ್ದಾರೆ ಸುತ್ತಮುತ್ತ ಅಂತ ಹೇಳ್ತಾರೆ. ಆ್ಯಂಡ್ ಟುಕ್ ಬ್ಲಾಸಮ್ಸ್, ಏನು ಅಲ್ಲಿರುವಂಥ ಬೆಳೆದಿರುವಂಥ ಹೂಗಳನ್ನೆಲ್ಲ ಕೀಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ವೆನ್ ದೇ ವರ್ ಸ್ಪೋಕನ್ ಟು ದೇ ಓನ್ಲಿ ಲಾಫ್ಟ್ ಆ್ಯಂಡ್ ಟಾಕ್ಡ್ ಬ್ಯಾಕ್ ಗುಡ್ ನೇಚರ್ಲಿ ಇನ್ ಸ್ಪ್ಯಾನಿಷ್. ಸೊ ಯಾವಾಗ ಅವ್ರನ್ನ ಹೇಳಿದಾಗ ಏನು ಮಾಡ್ತಾರೆ, ಅವರು ನಗ್ತಾರೆ. ಆ ಮಕ್ಕಳು ಏನು ಅಂದರೆ ನಗ್ತಾರೆ. ಅವರು ಮತ್ತೇನು ಯಾವ ಭಾಷೆಯಲ್ಲಿ ಮಾತಾಡ್ತಿರ್ತಾರೆ, ಒಳ್ಳೆ ರೀತಿಯಲ್ಲೇ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅಂದರೆ ಅವರು ಸ್ಪ್ಯಾನಿಷಲ್ಲಿ ಮಾತಾಡ್ತಿರ್ತಾರೆ. ಓಕೆ, ಐ ಸೆಂಟ್ ಎ ಮೆಸೆಂಜರ್ ಅಪ್ ಟು ದಿ ಮೌಂಟೇನ್ ಫಾರ್ ಡಾನ್ ಅನ್ಸೆಲ್ಮೋ. ಸೊ ಅಲ್ಲಿರುವಂಥ ನರೇಟರ್ ಏನು ಮಾಡ್ತಾರೆ ಅಂದರೆ ಈ ಮೆಸೇಜ್ ಏನು ಕಂಪ್ಲೇಂಟ್ ಮಾಡೋದಕ್ಕೆ ಬಂದಿದ್ರು ಅಮೇರಿಕನ್ಸ್, ಇದ್ರ ಬಗ್ಗೆ ಡಾನ್ ಅನ್ಸಿಲ್ಮೋಗೆ ಏನು ಈ ಮೆಸೆಂಜರ್ ಇರ್ತಾರೆ, ಅವ್ರ ಮೂಲಕ ಈ ವಿಷಯನ ತಿಳಿಸ್ತಾರೆ. ಇಟ್ ಟುಕ್ ಅ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್. ಎಷ್ಟು ಅಂದರೆ ಒಂದು ವಾರ ಟೈಮ್ ಹಿಡಿಯುತ್ತೆ ಮತ್ತೆ ಮೀಟಿಂಗ್ನ ಅರೇಂಜ್ ಮಾಡೋದಕ್ಕೆ. ವೆನ್ ಹಿ ಅರೈವ್ಡ್ ಹಿ ರಿಪೀಟೆಡ್ ಹಿಸ್ ಪ್ರೀವಿಯಸ್ ಪ್ರಿಲಿಮಿನರಿ ಪರ್ಫಾರ್ಮೆನ್ಸ್. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಯಾವ ರೀತಿ ಅವ್ರು ಬಂದಿದ್ರು ಅದೇ ರೀತಿ ಬಂದಿರ್ತಾರೆ. ಓಲ್ಡ್ ಹ್ಯಾಟ್ ಹಾಕ್ಕೊಂಡು, ಓಲ್ಡ್ ವರ್ನೌಟ್ ಏನು ಕೋಟ್ ಹಾಕ್ಕೊಂಡು, ಅದೇ ರೀತಿ ಮತ್ತೆ ಮಾತಾಡ್ತಾರೆ ಅವರು. ಓಕೆ, ಅದೇ ರೀತಿ ಬಿಹೇವ್ ಮಾಡ್ತಾರೆ. ಓಕೆ, ಹಿ ಓರ್ ದ ಸೇಮ್ ಫೇಡೆಡ್ ಕಟ್ ಅವೇ ಕ್ಯಾರಿಡ್ ದ ಸೇಮ್ ಸ್ಟಿಕ್. ಅದೇ ಓಲ್ಡ್ ಬಟ್ಟೆ ಹಾಕ್ಕೊಂಡಿದ್ದಾರೆ ಮತ್ತು ಅದೇ ಸ್ಟಿಕ್ನ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ವಾಸ್ ಅಕಂಪನಿಡ್ ಬೈ ಎ ಬಾಯ್ ಅಗೇನ್. ಮತ್ತೆ ಅದೇ ಹುಡುಗನ ಜೊತೆ ಬಂದಿದ್ದಾರೆ. ಹಿ ಶುಕ್ ಹ್ಯಾಂಡ್ಸ್ ಅರೌಂಡ್, ಎಲ್ಲರಿಗೂ ಗ್ರೀಟ್ ಮಾಡ್ತಾರೆ, ಎಲ್ಲರಿಗೂ ಮಾತಾಡಿಸ್ತಾರೆ, ಹ್ಯಾಂಡ್ ಶೇಕ್ ಮಾಡ್ತಾರೆ. ಸ್ಯಾಟ್ ವಿತ್ ಬಾಯ್ ಬಿಹೈಂಡ್ ಹಿಸ್ ಚೇರಲ್ಲಿ ಕೂತ್ಕೊಳ್ತಾರೆ, ಹಿಂದೆ ಆ ಹುಡುಗ ನಿಲ್ಕೊಳ್ತಾನೆ. ಆ್ಯಂಡ್ ಟಾಕ್ಡ್ ಅಬೌಟ್ ದ ವೆದರ್. ಈ ಸತಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅವರು, ವೆದರ್ ಬಗ್ಗೆ ಮಾತಾಡ್ತಾರೆ, ವಾತಾವರಣದ ಬಗ್ಗೆ ಮಾತಾಡ್ತಾರೆ. ಫೈನಲಿ ಐ ಬ್ರೋಚ್ ದ ಸಬ್ಜೆಕ್ಟ್. ನರೇಟರ್ ಏನು ಮಾಡ್ತಾರೆ ಅಂದರೆ, ನಾವು ಯಾವ ವಿಷಯ ಮಾತಾಡಬೇಕು ಅಂತ ಬಂದಿದ್ದೀವಿ ಅದೇ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಇವರು ಪಾಯಿಂಟ್ ಮಾಡ್ತಾರೆ. ಓಕೆ, ಯಾವ ಸಬ್ಜೆಕ್ಟ್ ಬಗ್ಗೆ, ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಅದ್ರ ಬಗ್ಗೆ ಮಾತಾಡೋಣ ಅಂತ ನರೇಟರ್ ಹೇಳ್ತಾರೆ. ಡಾನ್ ಅನ್ಸಿಲ್ಮೋ ಅಬೌಟ್ ದ ಬ್ರಾಂಚ್ ಯು ಸೋಲ್ಡ್ ಟು ದೀಸ್ ಪೀಪಲ್. ಏನು ಅಂದರೆ, ಏನು ಲ್ಯಾಂಡ್ನ ನೀವು ಈ ಜನಗಳಿಗೆ ಸೇಲ್ ಮಾಡಿದ್ದೀರಾ, ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ವಾಂಟ್ ಬಿ ಯೋರ್ ಗುಡ್ ನೈಬರ್ಸ್ ಆಲ್ವೇಸ್. ಏನು ಅಂದರೆ ಅವರು ತುಂಬ ಒಳ್ಳೆಯವರು, ತುಂಬ ಒಳ್ಳೆ ನೈಬರ್ ಆಗಿರಬೇಕು ಅಂತಲೂ ಅವರು ಇಷ್ಟಪಡ್ತಿದ್ದಾರೆ ಅಂತ ಹೇಳ್ತಾರೆ. ವೆನ್ ಯು ಸೋಲ್ಡ್ ಟು ದೆಮ್ ಯು ಸೈನ್ಡ್ ಅ ಡಾಕ್ಯುಮೆಂಟ್. ನೀವು ಸೇಲ್ ಮಾಡಿದಾಗ ಲ್ಯಾಂಡ್ ಒಂದು ಡಾಕ್ಯುಮೆಂಟ್ನ ಸೈನ್ ಮಾಡಿದ್ದೀರಾ, ಈ ಡೀಡ್, ಓಕೆ, ಅಗ್ರಿಮೆಂಟ್. ಆ್ಯಂಡ್ ಇನ್ ದ್ಯಾಟ್ ಡೀಡ್ ಯು ಅಗ್ರಿ ಟು ಸೆವೆರಲ್ ಥಿಂಗ್ಸ್. ಅದರಲ್ಲಿ ಕೆಲವೊಂದು ವಿಷಯದಕ್ಕೂ ನೀವು ಅಗ್ರಿ ಆಗಿದ್ದೀರಾ ಅಂತ ಇದೆ. ಒನ್ ಥಿಂಗ್ ವಾಸ್ ದ್ಯಾಟ್ ದೇ ವರ್
ದೇ ವರ್ ಟು ಹ್ಯಾವ್ ದ ಕಂಪ್ಲೀಟ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ. ಅದರಲ್ಲಿ ಒಂದು ಕಂಡೀಷನ್ ಏನಿದೆ ಅದ್ರ ಬಗ್ಗೆ ನಿಮ್ಮ ಗಮನ ನಾನು ತರ್ತೀನಿ ಅಂತ ಹೇಳ್ತಾರೆ ಅವರು. ಅದರಲ್ಲಿ ಏನು ಅಂದರೆ ದೀಸ್ ಅಮೆರಿಕನ್ ಪೀಪಲ್ ಏನು ಅವರು ಕಂಪ್ಲೀಟ್ ಪೊಸೆಷನ್ ಇರುತ್ತೆ ಆ ಲ್ಯಾಂಡ್ ಬಗ್ಗೆ ಅಂತ ಹೇಳ್ತಾರೆ. ಏನು ಆ ಲ್ಯಾಂಡ್ ಏನು ಅವ್ರ ಸ್ವಾಧೀನದಲ್ಲಿ ಇರುತ್ತೆ. ನಾವು ಡಾನ್ ಅನ್ಸೆಲ್ಮೋ ಇಟ್ ಸೀಮ್ಸ್ ದಟ್ ಎವ್ರಿ ಡೇ ದ ಚಿಲ್ಡ್ರನ್ ಆಫ್ ದಿ ವಿಲೇಜ್, ಅಂದರೆ ಇವಾಗ ಏನಾಗ್ತಿದೆ ಅಂದರೆ ಅಲ್ಲಿರುವಂಥ ಮಕ್ಕಳು, ಸುತ್ತಮುತ್ತದಲ್ಲಿ ವಿಲೇಜಲ್ಲಿ ಇರುವಂಥ ಮಕ್ಕಳು ಏನು ಮಾಡ್ತಿದ್ದಾರೆ, ಓವರ್ ರನ್ ದ ಓಚಾರ್ಡ್, ಅಲ್ಲಿರುವಂಥ ತೋಟದಲ್ಲಿ ಮಕ್ಕಳೆಲ್ಲ ಬಂದು ಆಟ ಆಡ್ತಿದ್ದಾರೆ. ಆ್ಯಂಡ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ದೇರ್, ಅಲ್ಲಿ ಇಡೀ ದಿನ ಅಲ್ಲೇ ಇರ್ತಾರೆ ಆ ಮಕ್ಕಳು ಅಂತ ಹೇಳ್ತಿದ್ದಾರೆ. ವಿ ವುಡ್ ಲೈಕ್ ಟು ನೋ ಇಫ್ ಯು ಆ್ಯಸ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಇನ್ ದ ವಿಲೇಜ್, ಅಂದರೆ ನೀವು ತುಂಬ ರೆಸ್ಪೆಕ್ಟ್ಫುಲ್ ಪರ್ಸನ್ ಆಗಿದ್ದೀರಾ ಈ ವಿಲೇಜಲ್ಲಿ, ಕುಡ್ ನಾಟ್ ಸ್ಟಾಪ್ ದೆಮ್ ಫ್ರಮ್ ಡೂಯಿಂಗ್ ಸೊ, ನೀವು ನಿಮ್ಮಿಂದಾನೇ ಅದು ನಾವು ಹೇಳಿದರೆ ಅವರು ಕೇಳಲ್ಲ, ನೀವೇ ಅವ್ರನ್ನ ಹೇಳಿಬಿಟ್ಟು ಅದನ್ನು ಸ್ಟಾಪ್ ಮಾಡಿ, ಅವರಿಗೆ ಬರಬೇಡ್ರಿ ಅಂತ ಹೇಳಿ ಅಂತ ಹೇಳ್ತಾರೆ. ಇನ್ ಆರ್ಡರ್ ಟು ದಾಟ್ ದೀಸ್ ಪೀಪಲ್ ಮೈಟ್ ಎಂಜಾಯ್ ದೇರ್ ನ್ಯೂ ಹೋಮ್ ಮೋರ್ ಇನ್ ಪೀಸ್, ಯಾಕಂದರೆ ಅವರಿಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ, ಆ ಮಕ್ಕಳು ಬರೋದ್ರಿಂದ ಗಲಾಟೆ ಆಗ್ತಾ ಇದೆ, ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದೆ. ದೀಸ್ ಅಮೆರಿಕನ್ ಪೀಪಲ್ ಕೆ ನಾಟ್ ಲೀವ್ ದೇರ್ ಇನ್ ಪೀಸ್, ಇವರು ಶಾಂತಿಯಿಂದ ಅಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾರೆ. ಡಾನ್ ಅನ್ಸೆಲ್ಮೋ ಸ್ಟುಡ್ ಅಪ್, ಅವರು ಏನು ಓಲ್ಡ್ ಮ್ಯಾನ್ ಇರ್ತಾರೆ ಅವರು ನಿಲ್ಕೊಳ್ತಾರೆ. ವಿ ಹ್ಯಾವ್ ಆಲ್ ಲರ್ನ್ ಟು ಲವ್ ದಿಸ್ ಅಮೇರಿಕನ್ಸ್, ಅವರು ಹೇಳ್ತಾರೆ ಎಸ್ ನಾವೆಲ್ಲರೂ ಇವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಗೌರವದಿಂದ ನೋಡಬೇಕು ಅಂತ ಹೇಳ್ತಾರೆ. ಹಿ ಸೆಡ್ ಬಿಕಾಸ್ ದೇ ಆರ್ ಗುಡ್ ಪೀಪಲ್, ಅವರು ತುಂಬ ಒಳ್ಳೆಯ ಜನ, ಆ್ಯಂಡ್ ಗುಡ್ ನೈಬರ್ಸ್, ಅವರು ಒಳ್ಳೆ ನೈಬರ್ಸು ಸಹ. ಐ ಸೋಲ್ಡ್ ದೆಮ್ ಮೈ ಪ್ರಾಪರ್ಟಿ, ಓಕೆ, ಅವರು ಒಳ್ಳೆಯವರು ಇರೋದ್ರಿಂದನೇ ನನ್ನ ಪ್ರಾಪರ್ಟಿನ ಸೆಲ್ ಮಾಡಿರೋದು ಅವರಿಗೆ. ಬಿಕಾಸ್ ಐ ನ್ಯೂ ದೇ ವರ್ ಗುಡ್ ಪೀಪಲ್, ಅವ್ರು ಒಳ್ಳೆಯವರು ಅಂತ ನನಗೆ ಗೊತ್ತು. ಬಟ್ ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದಿ ಓಚಾರ್ಡ್, ನಾನು ಲ್ಯಾಂಡ್ ಸೆಲ್ ಮಾಡಿದ್ದೀನಿ, ಆದರೆ ಆ ಲ್ಯಾಂಡಲ್ಲಿರುವಂಥ ಟ್ರೀಸ್ ಆಗಿರ್ಬೋದು, ತೋಟ ಆಗಿರ್ಬೋದು, ನಾನು ಸೆಲ್ ಮಾಡಿಲ್ಲ ಅಂತ ಇವರು ಹೇಳ್ತಾರೆ. ಓಕೆ, ನರೇಟರ್ ಹೇಳ್ತಾರೆ ದಿಸ್ ವಾಸ್ ಬ್ಯಾಡ್ ಡಾನ್ ಅನ್ಸೆಲ್ಮೋ ಐ ಪ್ಲೀಡೆಡ್, ಇವ್ರು ರಿಕ್ವೆಸ್ಟ್ ಮಾಡ್ತಾರೆ, ಈ ಥರ ಹೇಳೋದು ತಪ್ಪು ಅನಿಸುತ್ತೆ ಅಂತ ಇವರು ಹೇಳ್ತಾರೆ. ವೆನ್ ಒನ್ ಸೈನ್ ಎ ಡೀಡ್ ಆ್ಯಂಡ್ ಸೆಲ್ಸ್ ರಿಯಲ್ ಪ್ರಾಪರ್ಟಿ ಒನ್ ಸೆಲ್ಸ್ ಆಲ್ಸೋ ಎವ್ರಿಥಿಂಗ್ ದಟ್ ಗ್ರೋಸ್ ಆನ್ ದ ಲ್ಯಾಂಡ್, ನೀವು ಒಂದ್ಸಲ ಸೈನ್ ಮಾಡಿಬಿಟ್ಟು ಒಂದು ಲ್ಯಾಂಡನ್ನ ಸೇಲ್ ಮಾಡಿದ್ದೀರಾ ಅಂದರೆ ನೀವು ಎಲ್ಲ ಏನು ಆ ಲ್ಯಾಂಡಲ್ಲಿ ಇರುತ್ತೆ ಎಲ್ಲನೂ ಸೇಲ್ ಮಾಡ್ದಂಗೆ ಅಂತ ಹೇಳ್ತಾರೆ. ಆ್ಯಂಡ್ ದೋಸ್ ಟ್ರೀಸ್ ಎವ್ರಿ ಒನ್ ಆಫ್ ದೆಮ್, ಅಲ್ಲಿರುವಂಥ ಟ್ರೀಸ್ ಆಗಿರ್ಬೋದು, ಏನೇ ತೋಟ ಇರ್ಬೋದು, ಎಲ್ಲನೂ ಸೇಲ್ ಮಾಡ್ದಂಗೆ ಅಂತ ಹೇಳ್ತಾರೆ. ಆರ್ ಆನ್ ದ ಲ್ಯಾಂಡ್ ಆ್ಯಂಡ್ ಇನ್ಸೈಡ್ ಇನ್ ದಿ ಬೌಂಡ್ರಿ ಆಫ್ ವಾಟ್ ಯು ಸೋಲ್ಡ್, ಏನು ಆ ಲ್ಯಾಂಡಲ್ಲಿ ಬೌಂಡ್ರಿ ಇರುತ್ತೆ, ಆ ಬೌಂಡ್ರಿ ಒಳಗೆ ಏನೇನು ಬರುತ್ತೋ ಎಲ್ಲನೂ ಅವ್ರಿಗೆ ನೀವು ಸೇಲ್ ಮಾಡ್ದಂಗೆ ಅಂತ ಹೇಳ್ತಾರೆ. ಎಸ್ ಐ ಅಡ್ಮಿಟ್ ದಟ್, ಎಸ್ ನಾನು ಅಗ್ರಿ ಮಾಡ್ಕೊತೀನಿ, ನಾನು ಒಪ್ಕೊಳ್ತೀನಿ. ಹಿ ಸೆಟ್ ಯು ನೋ, ಹಿ ಆ್ಯಡೆಡ್, ನಿಮಗೆ ಗೊತ್ತಾ ಅಂತ ಅವರು ಹೇಳ್ತಾರೆ. ಐ ಆಮ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್, ನಾನೇ ಇಲ್ಲಿರುವಂಥ ತುಂಬ ಹಿರಿಯ ನಾಗರಿಕ ಅಂತ ಹೇಳ್ತೀವಿ, ಅದು ತುಂಬ ಓಲ್ಡ್ ಮ್ಯಾನ್ ಇನ್ ದ ವಿಲೇಜ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎವ್ರಿ ಒನ್ ದೇರ್ ಈಸ್ ಮೈ ರಿಲೇಟಿವ್ ಆ್ಯಂಡ್ ಆಲ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಆರ್ ಮೈ ಸುಬ್ರಿನೋ ಆ್ಯಂಡ್ ನಿಯಾಟೋಸ್. ಸೊ ಇದ್ರ ಅರ್ಥ ಏನು ಅಂದರೆ ದಿಸ್ ಮೀನ್ಸ್ ನೈಸಸ್ ಆ್ಯಂಡ್ ನಿಫ್ಯೂಸ್, ಇವ್ರನ್ನ ಹೇಳ್ತೀವಿ. ಓಕೆ, ದಿಸ್ ವರ್ಡ್ ಅಲ್ಲಿರೋಂಥ ಮಕ್ಕಳು, ಅಲ್ಲಿರುವಂಥ ಜನ ಎಲ್ಲ ಬೇರೆ ಯಾರೂ ಅಲ್ಲ, ಅವರು ನಮ್ಮವರೇ, ನಮ್ಮ ರಿಲೇಟಿವ್ಸ್ ಥರನೇ. ಅಲ್ಲಿರುವಂಥ ಮಕ್ಕಳು ಏನು ಅಂದರೆ ನೈಸಸ್ ಆ್ಯಂಡ್ ನೆಫ್ಯೂಸ್ ಥರ ಅಂತ ಹೇಳ್ತಾರೆ. ಮೈ ಡಿಸೆಂಡೆಂಟ್ಸ್ ಅಲ್ಲಿರುವಂಥ ಜನ ವಾಸವಾಗಿದ್ದಾರೆ, ಬಹಳಷ್ಟು ವರ್ಷಗಳಿಂದ ಅಲ್ಲಿರ್ತಾರಲ್ವ, ಅವ್ರನ್ನ ಡಿಸೆಂಡೆಂಟ್ಸ್ ಅಂತ ಹೇಳ್ತೀವಿ. ಎವ್ರಿ ಟೈಮ್ ಅ ಚೈಲ್ಡ್ ಹ್ಯಾಸ್ ಬೀನ್ ಬಾರ್ನ್ ಇನ್ ರಿಯೋ ಆ್ಯಂಡ್ ಮೀಡಿಯೋ ಸಿನ್ಸ್ ಐ ಟುಕ್ ಪೊಸೆಷನ್ ಆಫ್ ದಿ ಹೌಸ್ ಫ್ರಮ್ ಮೈ ಮದರ್ ಐ ಹ್ಯಾವ್ ಪ್ಲಾಂಟೆಡ್ ಎ ಟ್ರೀ ಫಾರ್ ದ್ಯಾಟ್ ಚೈಲ್ಡ್. ಸೊ ಹೇಳ್ತಾರೆ ಎವ್ರಿ ಟೈಮ್ ಚೈಲ್ಡ್ ಹ್ಯಾಸ್ ಬೀನ್ ಬಾರ್ನ್ ಇನ್ ರಿಯೋ ಆ್ಯಂಡ್ ಮೀಡಿಯೋ, ಆ ಪ್ಲೇಸಲ್ಲಿ ಪ್ರತಿಯೊಂದು ಮಗು ಹುಟ್ಟಿದಾಗ, ಸಿನ್ಸ್ ಐ ಟುಕ್ ಪೊಸೆಷನ್ ಆಫ್ ದಿ ಹೌಸ್ ಫ್ರಮ್ ಮೈ ಮದರ್, ಏನು ಇವ್ರ ತಾಯಿ ಸತ್ತು ಹೋದಾಗ ಆ ಹೌಸ್ ಇವ್ರಿಗೆ ಸಿಕ್ತಲ್ಲ, ಅವಾಗ ಏನು ಮಾಡ್ತಾರೆ ಅಂದರೆ ರಿಯೋ ಆ್ಯಂಡ್ ಮೀಡಿಯೋದಲ್ಲಿ ಪ್ರತಿ ಸಲ ಒಂದು ಮಗು ಹುಟ್ಟಿದಾಗ ಏನು ಮಾಡ್ತಾರೆ ಇವರು, ಒಂದು ಪ್ಲ್ಯಾಂಟ್ನ ಒಂದು ಟ್ರೀನ ಪ್ಲ್ಯಾಂಟ್ ಮಾಡ್ತಾರೆ ಇವರು ಫಾರ್ ದ್ಯಾಟ್ ಚೈಲ್ಡ್. ಪ್ರತಿ ಮಗುಗೂ ಸಹ ಹುಟ್ಟಿದ ತಕ್ಷಣ ಒಂದು ಟ್ರೀನ ಇವರು ಪ್ಲ್ಯಾಂಟ್ ಮಾಡಿರ್ತಾರೆ. ದ ಟ್ರೀ ಇನ್ ದ್ಯಾಟ್ ಓಚಾರ್ಡ್ ಆರ್ ನಾಟ್ ಮೈಂಡ್, ಹಾಗಾದರೆ ಅಲ್ಲಿರುವಂಥ ಟ್ರೀಸ್ ಏನು ತೋಟದಲ್ಲಿ ಆ ಟ್ರೀಸ್ ಇದೆ ಅದು ನಂದಲ್ಲ. ಸೇನರ್ ದೇ ಬಿಲಾಂಗ್ ಟು ದಿ ಚಿಲ್ಡ್ರನ್ ಆಫ್ ದಿ ವಿಲೇಜ್, ಅಲ್ಲಿರುವಂಥ ಪ್ರತಿ ಟ್ರೀನೂ ಆ ಮಕ್ಳಿಗೆ ಸೇರಿದ್ದು ಅಂತ ಇವರು ಹೇಳ್ತಾರೆ. ಎವ್ರಿ ಪರ್ಸನ್ ಇನ್ ರಿಯೋ ಆ್ಯಂಡ್ ಮೀಡಿಯೋ ಬಾರ್ನ್ ಸಿನ್ಸ್ ದಿ ರೇಲ್ ರೋಡ್ ಕೇಮ್ ಟು ಸ್ಯಾಂಟಾ ಫೆ ಓನ್ಸ್ ಅ ಟ್ರೀ ಇನ್ ದ್ಯಾಟ್ ಓರ್ಚರ್ಡ್. ಏನು ರೈಲ್ ರೋಡ್ ಬಂದ ತಕ್ಷಣ ಅಂದರೆ ಪ್ರತಿ
ಮಗು ಅಲ್ಲಿ ಹುಟ್ಟಿರೋದ್ರಿಂದ ಅಲ್ಲಿ ಏನೋ ಟ್ರೀಸ್ ಇದೆ, ಬೆಳೆದಿದೆ, ಆ ಟ್ರೀಸ್ ಎಲ್ಲ ಅವ್ರದ್ದು ಅಂತ ಹೇಳ್ತಾರೆ. ಐ ಡಿಡ್ ನಾಟ್ ಸೇಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್. ನಾನು ಅಲ್ಲಿರುವಂಥ ಟ್ರೀಸ್ನ ಸೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಆಗೋದೂ ಇಲ್ಲ ಅದು. ಯಾಕಂದರೆ ದೇ ಆರ್ ನಾಟ್ ಮೈನ್, ಅದು ಆ ಟ್ರೀಸ್ ಎಲ್ಲ ನಂದಲ್ಲ, ಆ ಮಕ್ಕಳದು ಅಂತ ಇವರು ಹೇಳ್ತಾರೆ. ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ. ಇವಾಗ ನೀವು ಈ ಥರ ಹೇಳಿದರೆ ನಾವು ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಲೀಗಲಿ ವಿ ಓನ್ ದ ಟ್ರೀಸ್ ಬಟ್ ದಿ ಓಲ್ಡ್ ಮ್ಯಾನ್ ಹ್ಯಾಡ್ ಬೀನ್ ಸೋ ಜನರಸ್ ರಿಫ್ಯೂಸಿಂಗ್ ವಾಟ್ ಅಮೌಂಟೆಡ್ ಅ ಫಾರ್ಚೂನ್ ಫಾರ್ ಹಿಮ್. ಸೊ ಇವರು ಇಂಥ ಒಳ್ಳೆ ವ್ಯಕ್ತಿ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ, ಓಲ್ಡ್ ಮ್ಯಾನ್. ಓಕೆ, ಈಸ್ ವೆರಿ ಜನರಸ್, ತುಂಬ ಉದಾರ ಮನಸ್ಸು ಇರುವಂಥ ವ್ಯಕ್ತಿ. ಆ್ಯಂಡ್ ಯಾವಾಗ ನಾವು ತುಂಬ ದುಡ್ಡು ಆಫರ್ ಮಾಡಿದಾಗ ಇವರು ತೊಗೊಂಡಿಲ್ಲ, ಎಷ್ಟು ಆಫರ್ ಮಾಡಿದ್ರು ಅಷ್ಟೇ ದುಡ್ಡನ್ನ ಇವರು ತೊಗೊಂಡಿದ್ರು. ಮೊದಲಿಗೆ ಎಷ್ಟು ಹೇಳಿದ್ರು ಅಷ್ಟೇ ತೊಗೊಂಡ್ರು, ಜಾಸ್ತಿ ತೊಗೊಂಡಿಲ್ಲ ಅಂತ ಗೊತ್ತಾಗುತ್ತೆ. ಇಟ್ ಟುಕ್ ಮೋಸ್ಟ್ ಆಫ್ ದಿ ಫಾಲೋವಿಂಗ್ ವಿಂಟರ್ ಟು ಬೈ ದಿ ಟ್ರೀಸ್. ಏನು ಅಂದರೆ ಅಲ್ಲಿರುವಂಥ ಪ್ರತಿಯೊಂದು ಮರಾನ ಅವರು ಏನು ಬೈ ಮಾಡೋದಕ್ಕೆ ಫಾಲೋವಿಂಗ್ ವಿಂಟರ್ ಸೀಸನ್ನೇ ಮುಗ್ದು ಹೋಗುತ್ತೆ ಅಂತ. ಇಂಡಿವಿಜುವಲಿ ಪ್ರತಿ ವ್ಯಕ್ತಿ ಹತ್ರನೂ ಹೋಗ್ಬಿಟ್ಟು ಇವರು ಒಂದು ಟ್ರೀನ ಬೈ ಮಾಡ್ತಾ ಇರ್ತಾರೆ. ಫ್ರಮ್ ದಿ ಡಿಸೆಂಡೆಂಟ್ಸ್ ಆಫ್ ಡಾನ್ ಆ್ಯಂಡ್ ಸಿಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಹೆನ್ ಮೀಡಿಯೋ. ಅಲ್ಲಿರುವಂಥ ಅಮೆರಿಕನ್ಸ್ ಏನು ಮಾಡ್ತಾರೆ ಅಂದರೆ ಪ್ರತಿ ಒಂದು ಟ್ರೀ ಯಾರ್ಯಾರು ಬಿಲಾಂಗ್ ಆಗುತ್ತೋ ಅವ್ರ ಹತ್ರ ಹೋಗ್ಬಿಟ್ಟು ಆ ಟ್ರೀಸ್ನ ಅವರು ಬೈ ಮಾಡ್ತಾರೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಲೆಸನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್.